ಯಾವ ಫೀಲ್ಡಲ್ಲಿ ನಾವು ಹೆಚ್ಚು ಹೂಡಿಕೆ ಮಾಡಬೇಕು ಅಂತ? ಸೊ REITs is one of the best ways to invest in real estate. ಎಷ್ಟು ಮಟ್ಟಕ್ಕೆ ಸರಿ, ಅದ್ರಲ್ಲಿ ಲಾಭ ಇದೆಯಾ ನಮಗೆ ಅಂತ? ಬರೇ ಭೂಮಿ ಮಾಡೋದು ತುಂಬ ಕೆಟ್ಟದು. ಭೂಮಿನಲ್ಲಿ ಒಂದು ಪೇಪರ್ ಪ್ರಾಬ್ಲಮ್. ನೀವು ತೊಗೊಂಡೋಗಿ ನಿಮ್ಗೆ ತೊಂದರೆ ಇಲ್ಲ, ನೀವು ಮಾರೋದಕ್ಕೆ ಹೋಗಿ ನಿಮ್ಗೆ ಗೊತ್ತಾಗೋದು ಎಷ್ಟು ಕಷ್ಟ ಇದೆ ಮಾರೋದು ಅಂತ. ಸೊ ಲಿಕ್ವಿಡಿಟಿ ಇಶ್ಯೂ ಇದೆ. ಕಮಿಂಗ್ ಟು ವಿಲ್ಲಾ, ಫ್ಲ್ಯಾಟು ಇದೆಲ್ಲ ನೋಡಿದಾಗ ಫ್ಲ್ಯಾಟ್ಗಳು ನಾರ್ಮಲಿ ತೊಗೊಂಡೋಗಿ ಹೋಗಬಾರ್ದು. ಫ್ಲ್ಯಾಟ್ಗೆ ರೀಸೇಲ್ ವ್ಯಾಲ್ಯೂ ಭಾಳ ಕಮ್ಮಿ. REITsಲ್ಲಿ ಹಾಕಲ್ಲ, ಬೇರೆ ಯಾವ್ದ್ರಲ್ಲಾದ್ರೂ ಇನ್ವೆಸ್ಟ್ ಮಾಡ್ತೀನಿ, ನನಗೆ ಒಳ್ಳೆ ಬಡ್ಡಿ ಬರಬೇಕು, ಆ ಥರದ ಆಪ್ಷನ್ ಏನಿದೆ? ಆ ಥರ ಇನ್ವಿಟ್ ಅಂದ್ಬಿಡುತ್ತೆ. ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇದೆ, ಎವ್ರಿ ಕಾರ್ ದುಡ್ಡು ಕೊಡುತ್ತೆ. ದುಡ್ಡು ಕೂಡ ಯಾರಿಗೂ ಹೋಗುತ್ತೆ? ಒಂದು ಕಂಪನಿಗೆ ಹೋಗುತ್ತಾನೆ, ಆ ಕಂಪನಿ ಓನರು ಆಗ್ಬೋದು. ನೀವು ಜನರು ನೋಡಿಲ್ಲ ಅಷ್ಟೇ, ಸ್ಪ್ರೆಡ್ ಆಗಿಲ್ಲ ಅಷ್ಟೇ. ಬಟ್ ದೀಸ್ ಆರ್ ಆಲ್ ಗುಡ್ ಸ್ಕೀಮ್ಸ್, ಆಪ್ಷನ್ಸ್ ಇನ್ವೆಸ್ಟ್ ಮಾಡ್ಬೋದು. ಯಾವ ಫೀಲ್ಡಲ್ಲಿ ನಾವು ಹೆಚ್ಚು ಹೂಡಿಕೆ ಮಾಡಬೇಕು ಅಂತ? ಈಗ ನನಗೆ ರಿಯಲ್ ಎಸ್ಟೇಟ್ ಆಸಕ್ತಿ ಜಾಸ್ತಿ ಇದೆ. ರಿಯಲ್ ಎಸ್ಟೇಟಲ್ಲಿ ಹಾಕಿದ್ರೆ ಬೇಗ ನಾವು ಲಾಭ ಗಳಿಸ್ಬೋದಾ, ಅಥವಾ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದಾ? ಈಗ ಗೋಲ್ಡಲ್ಲಿ ನೆಗೆಟಿವ್ ಥಾಟ್ ಇದೆ, ಕೆಲವರಿಗೆ ಪಾಸಿಟಿವ್ ಇದೆ. ಗೋಲ್ಡ್ ಯಾವತ್ತೂ ಕಡಿಮೆ ಆಗಲ್ಲ ಅನ್ನುವಂಥದ್ದು ಒಂದು. ಆದರೆ ಈಗ ನಾವು ನೆಕ್ಲೆಸ್ಸು, ಮಾಂಗಲ್ಯ ಸರ, ಈ ಉಂಗುರ, ಬ್ರಾಸ್ಲೆಟ್ಗೆಲ್ಲ ಇನ್ವೆಸ್ಟ್ ಮಾಡಿದ್ರೆ ನಮಗೆ ತಗೊಬೇಕಾದಾಗ ತಾಣ 1 ಲಕ್ಷ ಅಂತಾರೆ, ನಮ್ಮ ಕೈಗೆ ಬರೋಷ್ಟು 80,000 70,000 ಆಗೋಗ್ತದೆ. ಸೊ ಯಾವ ಥರ ಗೋಲ್ಡ್ ಮೇಲೆ? ಫಸ್ಟು ರಿಯಲ್ ಎಸ್ಟೇಟ್ ಬಂದ್ಬಿಡೋಣ ಸರ್. ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ, ಅದ್ರಲ್ಲಿ ಲಾಭ ಇದೆಯಾ ನಮಗೆ ಅಂತ? ಸೊ ಒಂದು ಸ್ವಂತ ಮನೆ ಅನ್ನೋದು ಇರಲೇಬೇಕು. ಒಂದು ಸ್ವಂತ ಮನೆ ಇರಲೇಬೇಕು. ಓನ್ಲಿ ದೆನ್ ಯು ಆರ್ ಸಕ್ಸಸ್ಫುಲ್ ಇನ್ ಲೈಫ್. ನಿಮಗೂ ಒಂದು ಸಮಾಧಾನ, ಏನೋ ಒಂದು ಮನಸ್ಸಿಗೆ ಶಾಂತಿ ಇರುತ್ತೆ, ನಿಮಗೂ ಜನರು ರೆಸ್ಪೆಕ್ಟ್ ಕೊಡ್ತಾರೆ. ಅದಕ್ಕೆ ಸ್ವಂತ ಮನೆ ಇರಲೇಬೇಕು. ಸುಮಾರು ಜನ ನೀವು ನೋಡಿದ್ದೀನಿ, ಸ್ವಂತ ಮನೆನೂ ಇರಬಾರ್ದು, ಬರೇ ಬಾಡಿಗೆ ಇರಬೇಕು, ದುಡ್ಡು ಮಾಡ್ಬೋದು ಅಂತಾರೆ. ದಟ್ ಈಸ್ ಒನ್ ಆಫ್ ದ ವರ್ಸ್ಟ್ ಥಿಂಗ್ಸ್. ಸ್ವಂತ ಮನೆ ಇರಬೇಕು, ಬಟ್ ಬರೇ ಭೂಮಿ ಮಾಡೋದು ತುಂಬಾ ಕೆಟ್ಟದು. ಯಾಕಂದ್ರೆ ಭೂಮಿನಲ್ಲಿ ಒಂದು ಪೇಪರ್ ಪ್ರಾಬ್ಲಮ್, ಲೀಗಲ್ ಆಗಿದೆಯಲ್ಲ ಪೇಪರ್ ಗೊತ್ತಿಲ್ಲ. 3ನೇ ಪೇಪರ್ ಲೀಗಲ್ ಇದ್ರೂ ಥರ್ಡ್ ಪಾರ್ಟಿ ಬಂದು ಕೂತ್ಕೊಂಡ್ಬಿಟ್ರೆ ನೀವು ಅದು ಓಡಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್. ನೀವು ತಗೊಂಡೋಗಿ ನಿಮ್ಗೆ ತೊಂದರೆ ಇಲ್ಲ, ನೀವು ಮಾರೋದಕ್ಕೆ ಹೋಗಿ ನಿಮ್ಗೆ ಗೊತ್ತಾಗೋದು ಎಷ್ಟು ಕಷ್ಟ ಇದೆ ಮಾರೋದು ಅಂದ್ಬಿಟ್ಟು. ಸೊ ಲಿಕ್ವಿಡಿಟಿ ಇಶ್ಯೂ ಇದೆ, ಆಯ್ತಾ? ಪ್ಲಸ್ ನಿಮ್ ಮೊದ್ಲಂದ್ರೆ ಜಾಯಿಂಟ್ ಫ್ಯಾಮಿಲಿ ಇತ್ತು. ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ನೀವೇನೋ ಭೂಮಿ ತಗೊಂಡ್ರೆ ಯಾರೋ ಒಬ್ರು ನೋಡ್ಬೇಕಾದ್ರು ಸರಿಯಾಗಿದೆಯೋ ಇಲ್ಲ ಅಂದ್ಬಿಟ್ಟು. ಇವಾಗ ಜಾಯಿಂಟ್ ಫ್ಯಾಮಿಲಿ ನಾವು ಇರೋದೇ ಒಬ್ಬರೊಬ್ರು ಇಬ್ಬರಿಬ್ರೆ, ಎಷ್ಟು ಅಂದ್ಬಿಟ್ಟು ಭೂಮಿ ತಗೊಳಕಾಗುತ್ತೆ? ಸೊ ಭೂಮಿ ಅಷ್ಟೊಂದು ಇನ್ವೆಸ್ಟ್ ಮಾಡಕ್ ಹೋಗಬಾರ್ದು. ಈ ಭೂಮಿ ಇನ್ವೆಸ್ಟ್ ಮಾಡ್ಲೇಬೇಕಾ? ಅದಕ್ಕೊಂದು ಒಳ್ಳೆ ಆಲ್ಟರ್ನೇಟಿವ್ ಇದೆ, REITs ಅಂದ್ಬಿಟ್ಟಿದೆ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಲ್ಲಿ ಏನಾಗುತ್ತೆ, ಈಗ ಫೋರಂ ಮಾಲ್ ಕೇಳಿದಿರಾ? ಹೌದು ಸರ್. ಫೋರಂ ಮಾಲ್ ಎಲ್ಲೆಲ್ಲಿದೆ ಅಲ್ಲಿರೋ ಅಂಗಡಿಗಳೆಲ್ಲ ಒಂದು ಫೋರಂ ಮಾಲ್ ಓನರ್ಗೆ ದುಡ್ಡು ಕೊಡ್ತಾರೆ, ಬಾಡಿಗೆ ಕೊಡ್ತಾರೆ. ಅದ್ರದ್ದು ನೀವು ಓನರ್ ಆಗ್ಬೋದು. ಸೊ ನಿಮಗೆ ಬಾಡಿಗೆ ಬರುತ್ತೆ. ಇಲ್ಲ ಮಾನ್ಯತಾ ಟೆಕ್ ಪಾರ್ಕ್ ಇದೆ, ಎಂಬಸಿ ಗಾಲ್ಫ್ ಲಿಂಕ್ ಇದೆ, ಎಲ್ಲೆಲ್ಲ ಅವ್ರದ್ದೆಲ್ಲ ಇದೆ ಎಂಬಸಿ ಅವ್ರದ್ದು. ಅದಕ್ಕೆಲ್ಲ ಆಫೀಸ್ಗಳಿರುತ್ತೆ, ಅವ್ರು ಬಾಡಿಗೆ ಕೊಡ್ತಾರೆ. ಆ ಬಾಡಿಗೆ ಕೂಡ ಯಾರು ದುಡ್ಡು ಬರುತ್ತೆ? ಎಂಬಸಿಗೆ ಬರುತ್ತೆ. ಸೊ ನಾನು ಅದನ್ನ ಹೂಡಿಕೆ ಮಾಡಿ ನನಗೆ ಬಾಡಿಗೆ ಬರಂಗ್ ಮಾಡ್ಬೋದು. ಸೊ ಇದು ಶೇರ್ ಅಲ್ಲ, ಇದು ಬಾಡಿಗೆ. ಇದು ಸೊ ಶೇರ್ ಅಂದ್ರೆ ಏರೋಪೇರ್ ಇರುತ್ತೆ, ಬಾಡಿಗೆ ಏನು ಏರೋಪೇರ್ ಇರುತ್ತೆ? ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಬರುತ್ತೆ. ಇಲ್ಲ, ಸಪರೇಟ್ ಇದು REITs ಅಂದ್ಬಿಟ್ಟು, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್. ಅಂದ್ರೆ ಇವ್ರು ಬರೀ ಕಮರ್ಷಿಯಲ್ ಪರ್ಪಸ್ ಮಾಡೋ ಅಂತವ್ರು. ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಇಲ್ಲ. ಸೊ ಏತರ್ ಕಮರ್ಷಿಯಲ್ ಆರ್ ಇದು ಆಫೀಸ್ಗಳಿರುತ್ತೆ, ಇಲ್ಲ ಕಮರ್ಷಿಯಲ್ ಇರುತ್ತೆ. ಸೊ ಫೋರಂ ಮಾಲ್, ಮತ್ತೆ ಎಂಬಸಿ, ಮತ್ತೆ ನಮ್ಮ ಮೈಂಡ್ ಸ್ಪೇಸ್ ಅಂದ್ಬಿಟ್ಟಿದೆ ಅವ್ರದ್ದು, ನೆಕ್ಸಸ್ ಇವ್ರದ್ದು. ಸೊ ಇವ್ರದ್ದು 4-5 ಕಂಪನಿ ಇದೆ ಇಂಡಿಯಾದಲ್ಲಿ. ಅದನ್ನ ನೀವು ಹೂಡಿಕೆ ಮಾಡ್ಬೋದು. ನಿಮ್ಗೆ ಬಾಡಿಗೆ ಬರುತ್ತೆ, ಎವ್ರಿ 3 months ಬಾಡಿಗೆ ಬರುತ್ತೆ. 3 months. ಆಮೇಲೆ ಅಲ್ಲಿ ಯಾರನ್ನ ಖಾಲಿ ಮಾಡಿದ್ರು ನೀವು ನೋಡ್ಕೊಂಡು ಬೇಕಾಗಿಲ್ಲ, ಕಂಪನಿ ನೋಡ್ಕೊಳುತ್ತೆ, ಆಯ್ತಾ? ಪ್ಲಸ್ ಎವ್ರಿ ಇಯರ್ ಬಾಡಿಗೆ ಬೆಳೆಯುತ್ತಾನೆ, ಆತರ ನಿಮ್ಗೆ ಬರೋದು ಬೆಳೆಯುತ್ತೆ. ಸೊ ನಿಮ್ಗೆ ತೊಂದರೆ ಇಲ್ಲ. ಸೊ REITs is one of the best ways ಟು ಇನ್ವೆಸ್ಟ್ ಇನ್ ರಿಯಲ್ ಎಸ್ಟೇಟ್. ಸೊ ನಂತರ ರಿಯಲ್ ಎಸ್ಟೇಟ್ ನಾನು 1 ಕೋಟಿ ದುಡ್ಡು ಮಾಡಬೇಕು, 1 ಕೋಟಿ ದುಡ್ಡು ಮಾಡೋಕ್ಕಿಲ್ಲ ಅಂದ್ರೆ ನಿಮಗೆ 500 ರೂಪಾಯಿ 1000 ರೂಪಾಯಿದಾಗೆಲ್ಲ REITs ತಗೊಳ್ಳಿ. ಸೊ ನೀವು ಭೂಮಿ ತಗೊಂಡಂಗೆ ಲೆಕ್ಕ. ಸೊ ಭೂಮಿ ಬೆಳೆದಂಗೆ ಇದು REITs ಬೆಳೆಯುತ್ತೆ. ಸೊ 500, 1000, 10,000, 1 ಲಕ್ಷ, 10 ಲಕ್ಷ, 20 ಲಕ್ಷ, 50 ಲಕ್ಷ, 1 ಕೋಟಿ ಆದಾಗ REITs ಮಾರ್ಬಿಡಿ, ಆಕ್ಚುಯಲ್ ಭೂಮಿ ತಗೊಳ್ಳಿ. ಇನ್ ಬಿಟ್ಟು ನಿಮಗೆ ಬಡ್ಡಿನೂ ಬರ್ತಾ ಇದೆ, ಭೂಮಿದು ಬಡ್ಡಿನೂ ಬರ್ತಾ ಇದೆ. ಅದು 3 months ಒಂದ್ಸಲಿ ಬರುತ್ತೆ. 3 months ಒಂದ್ಸಲಿ ಬರುತ್ತೆ. 3 months ಒಂದ್ಸಲಿ ಅದು ನೀವು ಖರ್ಚು ಮಾಡಕ್ ಹೋಗ್ಬೇಡಿ, ಅದನ್ನ ಮತ್ತೆ ಇನ್ವೆಸ್ಟ್ ಮಾಡಿ, ಅವಾಗ ಇನ್ನೂ ಜಾಸ್ತಿ ಬೆಳೆಯುತ್ತೆ. ಅದ್ರಲ್ಲಿ ಪರ್ಸೆಂಟೇಜ್ ಏನ್ ಇರ್ಬೋದು ಸರ್ ಅಂದಾಜ್ ನಮಗೆ ಬರೋಂತ? ನಾರ್ಮಲ್ ಆಗಿ ಈ ರೆಂಟು 7-8% ಬರುತ್ತೆ. ಅಂದ್ರೆ ನಿಮಗೆ 1 ಲಕ್ಷ ಹಾಕಿದ್ರೆ ಒಂದು ವರ್ಷಕ್ಕೆ ಒಂದು 7,000 8,000 ಬರುತ್ತೆ. ಬಟ್ ನಾನು ಹೇಳಿದ್ರಲ್ಲ, ಅಂಡರ್ಲೈಯಿಂಗ್ ಅಸೆಟ್ ಏನು ಭೂಮಿ. ಸೊ ಭೂಮಿ ಬೆಳೆಯುತ್ತೆ. ಸೊ ಭೂಮಿ ಬೆಳೆದಾಗ ಇದು ಆಟೋಮೆಟಿಕ್ ಬೆಳೆಯುತ್ತೆ. ಸೊ ದಟ್ ಒನ್ ಆಫ್ ದ ಬೆಸ್ಟ್ ವೇಸ್. ಪ್ಲಸ್ ಎವ್ರಿ ಇಯರ್ ನಿಮಗೆ ಬಾಡಿಗೆ ಜಾಸ್ತಿ ಆಗುತ್ತೆ, ಕರೆಕ್ಟಾ? ಎವ್ರಿ ಇಯರ್ ಬಾಡಿಗೆ ಜಾಸ್ತಿ ಆಗುತ್ತಾನೆ, 5%, 6%. ಆ ಥರ ಇದು ನಿಮ್ಗೆ ಏನು ಬರ್ತಾ ಇದೆ ಅದು 5-6% ಬೆಳೆಯುತ್ತೆ. ಓಕೆ ಸರ್, ಈಗ ಇದು REITs ಹೇಳಿದ್ರಿ, ಇದ್ರ ಬಗ್ಗೆ ಇದ್ರಲ್ಲೇನೆ ಈ ಲೇಔಟ್ಗಳು ಮಾಡ್ತಾರಲ್ಲ, ಸೈಟ್ಗಳು ಮಾಡಿ ಲೇಔಟ್ಗಳು ಮಾಡುವಂಥದ್ದು, ವಿಲ್ಲಾಗಳು ಮಾಡುವಂಥದ್ದು, ಆ ಥರ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಏನು ಸರ್? ಅದ್ರಲ್ಲಿ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಬರುತ್ತೆ ನಮಗೆ? ಸೊ ನೀವು ಯಾವುದೇ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅದು
ರೇರಾ ಇದೆಯಾ ನೋಡಿ ಫಸ್ಟ್, ರೇರಾ ಫಸ್ಟ್ ಅದು. ಹೌದು. ಅದಕ್ಕಿಂತ ಮುಂಚೆ ಏನು ನೋಡ್ಬೇಕಂದ್ರೆ ನೀವು, ನನಗೆ ರಿಯಲ್ ಎಸ್ಟೇಟ್ ಬೇಕಾ, ನನಗೆ ಡೈವರ್ಸಿಫಿಕೇಶನ್ ಬೇಕು. ಸೊ ಫಸ್ಟ್ ಪಾಯಿಂಟ್, ನೀವೆಲ್ಲ ಭೂಮಿನಲ್ಲೇ ಇದ್ರೆ ನಿಮ್ಗೆ ಅರ್ಜೆಂಟ್ ದುಡ್ಡು ಬೇಕಾಗಿ ಏನು ಮಾಡ್ತೀರಾ ನೀವು? ಓಕೆ, ಸೊ ಎಲ್ಲ ಭೂಮಿನಲ್ಲಿ ಇರಬಾರ್ದು. ನಾವೇನು ಹೇಳ್ತೀವಿ, ನಿಮಗೆ 100 ರೂಪಾಯಿದಲ್ಲಿ 10 ರೂಪಾಯಿ ಗೋಲ್ಡಲ್ಲಿ ಇರಬೇಕು, 5 ರಿಂದ 10 ರೂಪಾಯಿ ಗೋಲ್ಡ್ ಸಿಲ್ವರಲ್ಲಿ ಇರಬೇಕು. ಭೂಮಿನಲ್ಲಿ 10 ರಿಂದ 40 ಅಷ್ಟೇ ಇರಬೇಕು, ಅದ್ರ ಮೇಲೆ ಇರಬಾರ್ದು. ಸೊ 40 ಭೂಮಿನಲ್ಲಿ 10 ರೂಪಾಯಿ ಗೋಲ್ಡ್ ಸಿಲ್ವರಲ್ಲಿ 50 ರೂಪಾಯಿ ಯು ಶುಡ್ ಹ್ಯಾವ್ ಇನ್ ಅಸೆಟ್ಸ್. ಯಾವ ಅಸೆಟ್ಸು? ಶೇರ್ ಮಾರ್ಕೆಟು, ಮ್ಯೂಚುವಲ್ ಫಂಡು, ಡೆಟ್ಟು ಇದರಲ್ಲಿ ಇರಬೇಕು. ಅದ್ರಲ್ಲಿ 10 ರೂಪಾಯಿ ಯಾವಾಗಲೂ ನಿಮಗೆ ಡೆಟ್ ಇರಬೇಕು. ಅಂದರೆ ನನಗೆ ರೆಡಿ ದುಡ್ಡು ಬೇಕಂದ್ರೆ ಇಮಿಡಿಯೇಟ್ ನನಗೆ ಇವತ್ತೇ ಬರಬೇಕು ಅಂತ 10% ಇರಬೇಕು. ದೆನ್ ಯು ಆರ್ ಹ್ಯಾವಿಂಗ್ ಕರೆಕ್ಟ್ ಡೈವರ್ಸಿಫಿಕೇಶನ್. ಸೊ ನೀವು ವಿಲ್ಲಾಗಳು ತಗೊಳ್ಳಿ, ಇಲ್ಲ ಲೇಔಟ್ಗಳು ತಗೊಳ್ಳಿ, ಇಲ್ಲ ಆಕ್ಚುಯಲ್ ಫ್ಲಾಟ್ಗಳು ತಗೊಳ್ಳಿ, ಯಾವುದೇ ತಗೊಂಡ್ರು ಯು ಹ್ಯಾವ್ ಟು ಥಿಂಕ್ ಲೈಕ್ ದಿಸ್. ದೆನ್ ಕಮಿಂಗ್ ಟು ವಿಲ್ಲಾ, ಫ್ಲಾಟು ಇದೆಲ್ಲ ನೋಡಿದಾಗ ಫ್ಲಾಟ್ಗಳು ನಾರ್ಮಲಿ ತೊಗೊಳಕ್ ಹೋಗಬಾರ್ದು. ನೀವೇ ಹೋಗ್ಬಿಟ್ಟು ಇಡ್ತೀನಿ ಅಂದರೆ ಎಸ್ ವೆರಿ ಗುಡ್. ನೀ ಇಲ್ಲ ನಾನು ತೊಗೊಂಡ್ಬಿಟ್ಟು 5 ವರ್ಷ ಆದ್ಮೇಲೆ 10 ವರ್ಷ ಮಾಡ್ತಾರೆ, ದಟ್ ಒನ್ ಆಫ್ ದ ವರ್ಸ್ಟ್ ಥಿಂಗ್. ಅಂದರೆ ಫ್ಲಾಟ್ಗೆ ರೀಸೇಲ್ ವ್ಯಾಲ್ಯೂ ಭಾಳ ಕಮ್ಮಿ. ವಿಲ್ಲಾಗಳಿಗಿದೆ, ಲೇಔಟ್ಗಳು ಇದೆ. ಬಟ್ ಲೇಔಟಲ್ಲಿ ಪ್ರಾಬ್ಲಮ್ ಏನಂದ್ರೆ ಸುಮಾರು ಲೇಔಟ್ಗಳು ಮೋಸ್ಟ್ಲಿ ಅನ್ರೆಗ್ಯುಲೇಟೆಡ್ ಇರುತ್ತೆ, ಯಾರೋ ಫ್ರೆಂಡ್ಗಳು ಸೇರ್ಕೊಂಡು ಮಾಡಿರುತ್ತೆ. ಸೊ ವೆರಿ ತುಂಬಾ ಹುಷಾರಾಗಿರ್ಬೇಕು. ವಿಲ್ಲಾಗಳು ನೋಡ್ಬೋದು. ಇನ್ನ ವಿಲ್ಲಾಗಳು ಡಸ್ ಮೇಕ್ ಸೆನ್ಸ್. ಅಂಡ್ ಎಸ್ಪೆಷಲಿ ವಿಲ್ಲಾಗಳು ನಾರ್ಮಲಿ ಸ್ವಲ್ಪ ಜಾಗ ದೊಡ್ಡದಾಗಿರುತ್ತೆ, ಸ್ವಲ್ಪ ಸೇಫ್ ಆಗಿರುತ್ತೆ, ಅಂಡ್ ಕಮ್ಯುನಿಟಿ ಗೇಟೆಡ್ ಇರುತ್ತೆ. ಸೊ ದಟ್ ವಿಲ್ ಗ್ರೋ ಫಾಸ್ಟರ್. ಸೊ ನೀವು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ವಿಲ್ಲಾಸ್ ಮೇಕ್ ಸೆನ್ಸ್. ಇನ್ಫ್ಯಾಕ್ಟ್ ಸೈಟು ವಿಲ್ಲಾಗಳು ಮೇಕ್ ಸೆನ್ಸ್. ಫ್ಲಾಟ್ಗಳು ಇಸ್ ದ ವರ್ಸ್ಟ್ ಇನ್ವೆಸ್ಟ್ಮೆಂಟ್. ಫ್ಲಾಟ್ಗಳಿಂದ ಇನ್ವೆಸ್ಟ್ ಮಾಡಕ್ಕೆ ಹೋಗಬಾರ್ದು. ಓಕೆ ಸರ್, ಈಗ ನೀವು ಹೇಳಿದ್ದು ಡೈರೆಕ್ಟ್ ನಾವು ಪರ್ಚೇಸ್ ಮಾಡ್ತೀವಿ ಅಂದರೆ, ನಾನು ಕೇಳ್ತಾ ಇರೋವಂಥದ್ದು ಇನ್ನೊಂದು ವರ್ಷನ್ನು ಇದ್ರ ಮೇಲೆ ಇನ್ವೆಸ್ಟ್ ಮಾಡೋ ಅಂಥ ಕಂಪ್ನಿಗಳಿದೆಯಾ, ಅದ್ರಲ್ಲಿ ನಾವು ಹೂಡಿಕೆ ಮಾಡ್ಬೋದಾ ಅನ್ನೋವಂಥದ್ದು. ಸೊ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋ ಕಂಪನಿಗಳಿದೆ, ಬಟ್ ರೆಗ್ಯುಲೇಟೆಡ್ ಇಲ್ಲ. ಸೊ ಇಟ್ಸ್ ಅಗೇನ್ ಡೇಂಜರಸ್. ಸೊ ದೇರ್ ಆರ್ ಸಮ್ ಕಂಪನೀಸ್, ಅದರಲ್ಲಿ ಸ್ಮಾರ್ಟ್ ಓನರ್ ಅಂದ್ಬಿಟ್ಟೆಲ್ಲ ಇದೆ. ಅದರಲ್ಲಿ ಏನಂದ್ರೆ ಒಂದು ಭೂಮಿ 1 ಕೋಟಿ ಆಗುತ್ತೆ, ನಿಮ್ಮ ಹತ್ರ 1 ಕೋಟಿ ಇಲ್ಲ, ನೀವು 1 ಲಕ್ಷ ಕೊಡ್ಬೋದು. ನೀವು 1 ಲಕ್ಷ, ಇವರು 1 ಲಕ್ಷ, ಅವ ನಿಮಗೆ ಅದು 1% ಭೂಮಿದು 1% ನಿಮ್ಗೆ ಕೊಡ್ತಾರೆ. ಸೊ ಭೂಮಿ ಬೆಳೆದಾಗ ನಿಮ್ಗೆ 1% ಕೊಡ್ತಾರೆ. ಬಟ್ ಅಗೇನ್ ಅವ್ರು ಒಳಗೆ ಬಿಟ್ರೆ ನಿಮಗೆ ಕಂಪ್ಲೇಂಟ್ ಕೊಡೋದಕ್ಕೆ ಪ್ರಾಬ್ಲಮ್ ಇದೆ, ಅದ್ರದ್ದು 1-2 ಕೇಸ್ಗಳು ಇದೆ. ಸೊ ಅದೆಲ್ಲ ಇನ್ವೆಸ್ಟ್ ಮಾಡಕ್ಕೆ ಹೋಗಬಾರ್ದು, ಡೇಂಜರ್. ನಾವು ಯಾವಾಗ ಹೇಳ್ತೀವಲ್ವಾ, ಫಸ್ಟ್ ಥಿಂಗ್ ನಿಮ್ ದುಡ್ಡು ಹಾಕಿರೋದು ಸೇಫ್ ಆಗಿರ್ಬೇಕು. ಫಸ್ಟ್ ಥಿಂಗ್ ದುಡ್ಡು 100 ರೂಪಾಯಿ 100 ರೂಪಾಯಿ ಇರಲೇಬೇಕು, ಫಸ್ಟ್ ಪಾಯಿಂಟ್. 2ನೇ ಪಾಯಿಂಟ್ 100 ರೂಪಾಯಿ ಇರೋದು ಅಟ್ಲೀಸ್ಟ್ FD ಬಡ್ಡಿ ಬರಬೇಕು. ಹೌದು, ಅದಾದ್ಮೇಲೆ ಪ್ರಾಫಿಟ್. ಸರ್, ಈಗ ರೀಟ್ಸ್ ಹೇಳಿದ್ರಿ, ಅದರಲ್ಲಿ ನಮ್ ದುಡ್ಡು ಲಾಸ್ ಆಗಲ್ಲ, ನಮಗೆ 3 ಮಂತ್ಸ್ಗೆ ಒಂದ್ಸಲಿ ಬಡ್ಡಿ ಕೂಡ ಬರುತ್ತೆ ಅಂತ ಹೇಳಿದ್ರಿ. ಇದೇ ತರ ಬೇರೆ ಆಪ್ಷನ್ಸು ಸರ್, ಇದು ಸ್ಕೀಮ್ ಚೆನ್ನಾಗಿದೆ, ಬಟ್ ಆದ್ರೆ ನನಗೆ ಇದ್ರಲ್ಲಿ ಹಾಕಲ್ಲ, ಬೇರೆ ರೀಟ್ಸ್ ಅಲ್ಲಿ ಹಾಕಲ್ಲ, ಬೇರೆ ಯಾವ್ದ್ರಲ್ಲಾದ್ರೂ ಇನ್ವೆಸ್ಟ್ ಮಾಡ್ತೀನಿ, ನನಗೆ ಒಳ್ಳೆ ಬಡ್ಡಿ ಬರಬೇಕು, ಆ ಥರದ ಆಪ್ಷನ್ ಏನಿದೆ? ಆ ಥರ ಇನ್ವಿಟ್ ಅಂದ್ಬಿಟ್ಟಿದೆ. ಹಾಂ ಸರ್, ಇನ್ವಿಟ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂದ್ಬಿಟ್ಟು ಗೌರ್ಮೆಂಟ್ ಇದೆ ಅದು. ಇವಾಗ ಎಕ್ಸಾಂಪಲ್ ನಿಮ್ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ವೇ ಇದೆ. ಹೌದು. ಸೊ ನೀವು ಒಂದ್ಸಲಿ ಎಕ್ಸ್ಪ್ರೆಸ್ ಆದಾಗ ಎವ್ರಿ ಕಾರ್ ದುಡ್ಡು ಕೊಡುತ್ತೆ. ದುಡ್ಡು ಕೊಟ್ಟಾಗ ಯಾರಿಗೂ ಹೋಗುತ್ತೆ? ಒಂದು ಕಂಪನಿಗೆ ಹೋಗುತ್ತಾನೆ. ಹೌದು. ಆ ಕಂಪನಿ ಓನರು ಆಗ್ಬೋದು ನೀವು. ಹೌದು. ಸೊ ಶೇರ್ ಹೋಲ್ಡರ್ ಅಲ್ಲ. ಮತ್ತೆ ಶೇರ್ ಅಂದ್ರೆ ಕಂಪನಿ ದುಡ್ಡು ಮಾಡಿದ್ರೆ ನಿಮ್ಗೆ ದುಡ್ಡು ಬರುತ್ತೆ. ಇದು ಕಂಪನಿ ದುಡ್ಡು ಮಾಡದೇ ಇರಲಿ, ಒಂದೊಂದು ಕಾರ್ ಹೋದಾಗ ನಿಮ್ಗೆ ದುಡ್ಡು ಬರುತ್ತಾನೆ ಕಂಪನಿಗೆ, ಅದು ನಿಮ್ಗೆ ಭಾಗ ಕೊಡ್ತಾರೆ. ಇಟ್ ಈಸ್ ಕಾಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂದ್ಬಿಟ್ಟು, ಇನ್ವಿಟ್ ಅಂದ್ಬಿಟ್ಟು. ಸೊ ಇದು ಬರೇ ಎಕ್ಸ್ಪ್ರೆಸ್ ವೇಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಇದೆ. ಸೊ ಅದನ್ನೂ ನೀವು ಹೂಡಿಕೆ ಮಾಡ್ಬೋದು. ಅದರಲ್ಲಿ ನಿಮಗೆ 7-8% ಬರುತ್ತೆ ಆರಾಮಾಗಿ, ನಿಮಗೆ ಕನ್ಫರ್ಮ್ ಮೈಸೂರು ಹೈವೇ ಆಗಿದೆ, ಹೂಡಿಕೆ ಮಾಡೋದು ಅಲ್ಲಿಂದನೂ ದುಡ್ಡು, ಅಲ್ಲಿ ಕಟ್ಟಾಗ ಜನರು ಕಟ್ಟಾಗೋ ದುಡ್ಡು ನಮಗೂ ಬರುತ್ತೆ ಅದರಲ್ಲಿ. ಸೊ ಸೇಫ್ ಆಗಿರೋ ತುಂಬಾ ಇದೆ. ಸೊ ರೀಟ್ಸ್ ಇದೆ, ಇನ್ವಿಟ್ ಇದೆ, ರೆಗ್ಯುಲರ್ ಬರ್ತಾ ಅಂತ ಇದಿದೆ. ಜನರು ನೋಡಿಲ್ಲ ಅಷ್ಟೇ, ಜನರು ಕಂತ ಇದಿಲ್ಲ, ಯಾಕಂದ್ರೆ ಇದು ಅಷ್ಟೊಂದು ಸ್ಪ್ರೆಡ್ ಆಗಿಲ್ಲ ಅಷ್ಟೇ. ಬಟ್ ದೀಸ್ ಆರ್ ಆಲ್ ಗುಡ್ ಸ್ಕೀಮ್ಸ್, ಗುಡ್ ಇದು ಆಪ್ಷನ್ಸ್, ಇನ್ವೆಸ್ಟ್ ಮಾಡ್ಬೋದು.